ಒಂದು ಕೆಲಸ ತಗೊಂಡಿದ್ರೆ ಅದು ಕಂಪ್ಲೀಟ್ ಆಗಿದ್ರೆ ಮೈಂಡ್ ಅವಾಗನೇ ಫ್ರೀ ಆಗ್ಬಿಡುತ್ತೆ. ಇಲ್ಲ ಅಂದರೆ ಅರ್ಧಪರ್ಧ ನೀವು ಮಾಡಿ ಬೇರೆ ಕೆಲಸಕ್ಕೆ ನೀವು ಹೋಗಿದ್ರೂ ಮನಸ್ಸು ಹಿಂಗೆ ಹಂಗೆ ಅಲ್ಲಾಡ್ತಾ ಇರುತ್ತೆ. ಅದನ್ನು ನಾವು ಬಿಡಬಾರ್ದು. ಪ್ಲ್ಯಾನಿಂಗ್ ಮಾಡಬೇಕು. ಬೆಳಗ್ಗೆ ಎದ್ದಿನ ತಕ್ಷಣ ಧ್ಯಾನ ಆದಮೇಲೆ ಇವತ್ತು ನಾನು ಏನು ಮಾಡ್ತೀನಿ ಅನ್ನೋದು ನೀವು ಪ್ಲ್ಯಾನ್ ಮಾಡಿ ಆವಾಗ ಆ ಕೆಲಸ ತಗೊಂಡು ಸಂಪೂರ್ಣವಾಗಿ ನೀವು ಮಾಡಿದ್ರೆ ನಿಮ್ಮ ಮೈಂಡ್ ಫೋಕಸ್ ಅನ್ನೋದು, ಆಲೋಚನೆಗಳು ಕಮ್ಮಿ ಆಗುತ್ತದೆ, ಮೈಂಡ್ ಫೋಕಸ್ನೂ ಜಾಸ್ತಿ ಆಗುತ್ತೆ. ಧ್ಯಾನ ಮಾಡೋ ಸಮಯ ಮುಂಚೆ ಏನೇನಿದು ಎಲ್ಲ ಕೆಲಸನೂ ಕಂಪ್ಲೀಟ್ ಆಗಬೇಕು. ಇಲ್ಲಾಂದರೆ ನಾವು ಮೈಂಡಲ್ಲಿ ಫಿಕ್ಸ್ ಮಾಡಬೇಕು, ಈ 40 ನಿಮಿಷ ನಾನು ಧ್ಯಾನ ಆದಮೇಲೇ ಆ ಕೆಲಸ ನೋಡ್ತೀನಿ ಅಂತ. ಯಾವಾಗ ಇಲ್ಲಿ ಫಿಕ್ಸ್ ಮಾಡ್ತಿರೋ ನೀವು ತುಂಬ ಡೀಪ್ ಮೆಡಿಟೇಷನ್ ಸಿಗುತ್ತೆ ನಿಮಗೆ. ಆರ್ಗನೈಸ್ಡ್ ಮೈಂಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅರ್ಧಪರ್ಧ ಗಾಬರಿ ಯಾವುದೇ ಕೆಲಸ ಇರಬಾರದು. ಆವಾಗ ನೀವು ಏನೇ ಕೆಲಸ ಮಾಡಿದ್ರೂ 100% ಕಂಪ್ಲೀಟ್ ಆಗುತ್ತದೆ. ಅದು ಮತ್ತೆ ನೀವು ಧ್ಯಾನದಲ್ಲಿ ಕೂತ್ಕೊಳ್ಳೋ ಸಮಯ ವಿತಿನ್ ಫ್ಯೂ ಸೆಕೆಂಡ್ಸ್ ಡೆಪ್ತ್ಗೆ ಹೋಗೋಕ್ಕೇನು ಸಾಧ್ಯ ಆಗುತ್ತೆ.